ಹಲೋ, ವೆಲ್ಕಮ್. ಇವತ್ತು ನಿಮ್ಮ ಮತ್ತು ನಿಮ್ಮ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ, ಏನು ನಡೀತಿದೆ ಪ್ರೀತಿಯಲ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗಾ ಅಥವಾ ಕಾಂಪ್ರಮೈಸಾ? ಎಷ್ಟೊಂದು ಸತಿ ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನಿಮಗೆ ಈ ಪ್ರೀತಿ ಹೆಚ್ಚಾಗ್ತಿದೆಯಾ ಅಥವಾ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆಯಾ? ಇದೆಲ್ಲದನ್ನು ಈ ಒಂದು ಕ್ಯಾಂಡಲ್ ರೀಡಿಂಗ್ ಮುಖಾಂತರ ತಿಳಿಯೋಣ. ಮತ್ತೆ ಹೇಳ್ತೀನಿ, ಇದೊಂದು ಸೈಕಿಕ್ ಎಬಿಲಿಟಿ, ಅಂದರೆ ಟ್ಯಾರೋ ರೀಡರ್ಸ್ ಆಗಿರಬಹುದು, ಹೀಲರ್ಸ್ ಆಗಿರಬಹುದು, ಮೆಂಟೋರ್ಸ್ ಆಗಿರಬಹುದು. ಈ ಒಂದು ವಿದ್ಯೆನ ಕಲಿತು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥದ್ದು. ಇಟ್ಸ್ ನಾಟ್ ಜಸ್ಟ್ ರ್ಯಾಂಡಮ್ಲಿ ನಾವು ನಿಮಗೆ ಹೇಳ್ತಾ ಇದ್ದೀವಿ ಅಥವಾ ನೀವು ಇದನ್ನು ನೋಡಿದ ತಕ್ಷಣವೇ ನಿಮಗೆ ರಿಯಾಲಿಟಿ ಅನ್ನಿಸ್ತಾ ಇದೆ. ಯಾಕೆ? ವೈ? ಬಿಕಾಸ್ ಇಟ್ಸ್ ಚಾರ್ಜ್ಡ್, ಅಂದರೆ ಆ ಒಂದು ಎನರ್ಜಿನ ನಾವು ಚಾನಲ್ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ. ಇದನ್ನು ಗೈಡೆನ್ಸ್ ಆಗಿ ನಾನು ಹೇಳ್ತಾ ಇರ್ತೀನಿ, ಆದರೆ ತುಂಬ ಜನ ನೀವು ಅದನ್ನು ಹೌದು ಹೌದು ನಿಜ ನಿಜ ಅಂದ್ಕೊಂಡು ಸುಮ್ಮನಾಗ್ತೀರಾ. ಬಟ್ ವಾಟ್ ನೆಕ್ಸ್ಟ್? ಆ ವ್ಯಕ್ತಿ ಬಗ್ಗೆ ಅಥವಾ ಈ ಪ್ರೀತಿ ಬಗ್ಗೆ ನೀವೇನಾದರೂ ಬದಲಾವಣೆ ತರೋದಕ್ಕೆ ಇಷ್ಟಪಡ್ತಿದ್ದೀರಾ ಅಥವಾ ನೀವೇನಾದರೂ ಬದಲಾಗೋದಕ್ಕೆ ಇಷ್ಟಪಡ್ತಿದ್ದೀರಾ? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇದು ಒಂದು ಗೈಡೆನ್ಸ್, ಅಂದರೆ ರೂಟ್ ಮ್ಯಾಪ್ ಥರ ತೊಗೋಬೇಕು ನೀವು. ಹೌದು ಹೌದು ಅಂತ ನೀವು ಅದನ್ನು ಕಾಂಪ್ರಮೈಸ್ ಥರ ಮಾಡಿಕೊಂಡ್ರೆ ಮತ್ತೆ ನೀವು ಪ್ರಾಬ್ಲಮ್ಸ್ನ ಅಟ್ರ್ಯಾಕ್ಟ್ ಮಾಡಿಬಿಡ್ತೀರಾ. ಹುಷಾರು. ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಎನರ್ಜಿ ಚೆಕ್ ಮಾಡೋದಕ್ಕೆ 2 ಕ್ಯಾಂಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡೋಣ ಏನಿದೆ ಈ ಪ್ರೀತಿಯಲ್ಲಿ ನಿಮ್ಮಿಬ್ಬರ ಟ್ರೂ ಡೀಪ್ ಫೀಲಿಂಗ್ಸ್. ಸೊ ಇದು ನಿಮ್ಮ ಎನರ್ಜಿ, ಇದು ನಿಮ್ಮ ಪಾರ್ಟ್ನರ್ ಎನರ್ಜಿ. ಸೊ ನಿಮ್ಮ ಪ್ರೀತಿಯಲ್ಲಿ ಈ ಒಂದು ವ್ಯಕ್ತಿ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅಂದರೆ ನೀವು ಅವ್ರ ಮಾತನ್ನ ಕೇಳ್ತಾ ಇಲ್ಲ, ಅಥವಾ ಅವ್ರ ವಿರುದ್ಧ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ, ಅಥವಾ ಅವ್ರ ಜೊತೆಗೆ ಇದ್ದು ಬೇರೆಯವ್ರ ಜೊತೆಗೆ ಮಾತಾಡ್ತಿದ್ದೀರೋ, ಬೇರೆಯವ್ರ ಜೊತೆಗೆ ಫ್ರೆಂಡ್ ಆಗಿದ್ದೀರೋ, ಈ ಥರದ ತುಂಬ ಕನ್ಫ್ಯೂಷನ್ಸ್ ಈ ಒಂದು ವ್ಯಕ್ತಿಯ ಮೈಂಡಲ್ಲಿ ಓಡ್ತಾ ಇದೆ. ಆ್ಯಂಡ್ ನೀವು ಈ ವ್ಯಕ್ತಿನ ಪದೇ 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 ಚೇಸ್ ಮಾಡ್ತಾ ಇದ್ದೀರಾ, ಚೇಸಿಂಗ್ ಎನರ್ಜೀಸ್. ಆದರೆ ಈ ವ್ಯಕ್ತಿ ಈ ಒಂದು ಲೈಫ್ನ ತುಂಬ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇರುವಂಥದ್ದು, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿರುವಂಥದ್ದು. ಈ ವ್ಯಕ್ತಿ ತುಂಬ ಸತಿ ಹೇಳ್ತಾರೆ, ನನಗೆ ನೈಟ್ ಡ್ರೀಮ್ಸಲ್ಲಿ ನೀನು ಬರ್ತೀಯಾ, ನೀನು ನೆನಪಾದಾಗೆಲ್ಲ ನನಗೆ ತುಂಬ ಅಳು ಬರುತ್ತೆ, ತುಂಬ ಯೋಚನೆ ಮಾಡ್ತೀನಿ, ನಾನಿಲ್ಲ ಅಂದರೆ ನಿನಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಾನಿಲ್ಲ ಅಂದರೆ ನಿನ್ನ ಗತಿ ಏನಾಗ್ಬಿಡುತ್ತೆ. ಈ ಥರ ತುಂಬಾ ಎಮೋಷನ್ ಆಗಿ ಈ ವ್ಯಕ್ತಿ ಮಾತುಗಳನ್ನು ಆಡುವಂಥದ್ದು, ನಿಮ್ಮ ಹತ್ರ ವಿಷಯಗಳನ್ನು ಶೇರ್ ಮಾಡುವಂಥದ್ದು. ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿ ಒಂದು ಟಾರ್ಚ್ ಅಥವಾ ಬೆಳಕಿನ ರೀತಿ ಬಂದರು. ಆದರೆ ಈಗ ಬೆಳಕು ಬಂದಾಗಿಂದ ಬೇರೆ ಏನೂ ನಿಮಗೆ ಕಾಣ್ತಾನೇ ಇಲ್ಲ. ನೀವೇನಾದರೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ? ಯಾಕಂದರೆ ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ಕೇಳ್ತಾ ಇದ್ದೀರಾ. ನೀವು ಸ್ವಲ್ಪ ಒಪ್ಪೋಸಿಟ್ ಅಥವಾ ಅದರ ವಿರುದ್ಧವಾಗಿ ಅಥವಾ ಅದರ ಬದಿಯಲ್ಲಿ ನೀವು ಯೋಚನೆ ಮಾಡೋಕ್ಕೂ ಪ್ರಯತ್ನ ಪಡ್ತಾಯಿಲ್ಲ. ದಯವಿಟ್ಟು ಅದನ್ನು ಮಾಡಿ. ನೀವು ಅವ್ರನ್ನ ಬ್ಲೈಂಡಾಗಿ ಫಾಲೋ ಮಾಡೋದು ಅಷ್ಟು ಸರಿಯಲ್ಲ. ನೀವು ಸ್ವಲ್ಪ ಯೋಚನೆ ಮಾಡೋದು ಉತ್ತಮ. ಹೌದು, ಈ ವ್ಯಕ್ತಿ ತುಂಬ ಸತಿ ಹೇಳಿದ್ದಾರೆ, ಇದೊಂದು ಕೆಲಸ ಆಗಿಬಿಟ್ರೆ ನಾವು ಮದುವೆ ಆಗೋಣ, ಅಥವಾ ನನಗೆ ಈಗೇನು ಪ್ರಾಬ್ಲಮ್ ಇದೆಯಲ್ಲ ಇದು ಸಾಲ್ವ್ ಆಗಿಬಿಡಲಿ, ಮದುವೆ ಆಗೋಣ ಅನ್ನೋಂಥದ್ದು. ಇನ್ನು ಕೆಲವೊಂದು ಕೇಸಲ್ಲಿ ನಿನಗೆ ಗೊತ್ತಿದೆ ನಾನು ಮದುವೆ ಆಗೋಕ್ಕಾಗೋದಿಲ್ಲ, ಬಟ್ ಸ್ಟಿಲ್ ಐ ವಿಲ್ ಬಿ ವಿತ್ ಯು, ಐ ಆಮ್ ಆಲ್ವೇಸ್ ವಿತ್ ಯು ಅನ್ನೋಂಥದ್ದು. ಆ್ಯಂಡ್ ಇನ್ನು ಕೆಲವೊಂದು ಕೇಸಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿಬಿಟ್ಟಿದೆ. ನೀವೇನಾದರೂ ಇಲ್ಲಿ ಕ್ವಶನ್ ಕೇಳಿದ್ರೆ ಅವ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ ಅಂತಂದರೆ ದಯವಿಟ್ಟು ಕಾಯಬೇಡಿ. ಅವರು ಬರುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಬಿಕಾಸ್ ಹಿ ಆರ್ ಶಿ ಅವರು ತುಂಬ ಮ್ಯಾಚೋರ್ ಆಗಿ ಡಿಸಿಷನ್ಸ್ನ ತಗೋತಾ ಇದ್ದಾರೆ ಲೈಫಲ್ಲಿ. ನೀವು ಈ ವ್ಯಕ್ತಿ ಬಗ್ಗೆ ಓವರ್ ಥಿಂಕ್ ಮಾಡಿದಾಗ ಅಥವಾ ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅಳು ಬರುವಂಥದ್ದು, ಬೇಜಾರಾಗುವಂಥದ್ದು ಆಗುತ್ತೆ. ಇದಕ್ಕೆ ನೀವೇನಂತೀರ, ನಾನು ತುಂಬ ಅವ್ರನ್ನ ಹಚ್ಕೊಂಡಿದ್ದೀನಿ, ತುಂಬ ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನೀವು ಅನ್ಕೊತೀರ. ಇನ್ನು ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ ಅಂತ ನೀವು ಕೇಳೋದಾದರೆ ಹೌದು. ಆದರೆ ಅವರು ನಿಮ್ಮ ಥರ ಎಕ್ಸ್ಪ್ರೆಸಿವ್ ಇಲ್ಲ, ನಿಮ್ಮ ಥರ ಯೋಚನೆ ಮಾಡ್ತಾ ಇಲ್ಲ. ಅವರು ಬದಲಿಗೆ ನಿನಗೇನಾಗಿದೆ ಅದನ್ನು ಹೇಳು, ಸೊ ದಟ್ ನಾನು ಅದನ್ನು ಸರಿ ಮಾಡ್ಕೊತೀನಿ ಅಥವಾ ನಾನು ಅದರ ಬಗ್ಗೆ ನಿನಗೆ ಸಹಾಯ ಮಾಡ್ತೀನಿ ಅನ್ನೋಂಥದ್ದು.
ವೆರಾಸ್ ನಿಮಗೆ ಆ ಸಹಾಯದ ಅವಶ್ಯಕತೆ ಇಲ್ಲ. ಈಗ ನೀವು ಎಷ್ಟು ಬಿಹೈಂಡ್ ದ ಸೀನ್ ಯೋಚನೆ ಮಾಡ್ತಿದ್ದೀರಾ ಅಂದರೆ, ನನ್ನ ಜೀವನದಲ್ಲಿ ಒಂಥರ ಪ್ರೀತಿನೇ ಬೇಕು, ಸೆಕ್ಸ್, ಲವ್, ಹಗ್ ಇದೇ ಬೇಕು ಅಂತ ಇರಲಿಲ್ಲ. ನನಗೆ ಪ್ರೀತಿ ಏನು ಇಂಪಾರ್ಟೆಂಟ್ ಅಲ್ಲ, ಇಲ್ಲದೇ ಇದ್ದರೂ ಪರವಾಗಿಲ್ಲ, ಒಬ್ಬರೇ ನಾನು ಬದುಕ್ಬೋದು, ಒಬ್ಬರೇ ನಾನು ಇರಬಹುದು. ಕೆಲವೊಂದು ಕೇಸಲ್ಲಿ ಡಿವೋರ್ಸ್ ಆಗಿರುವಂಥದ್ದಿದೆ, ಕೆಲವೊಂದು ಕೇಸಲ್ಲಿ ಎಷ್ಟೋ ಜನ ನಿಮಗೆ ಮೋಸ ಮಾಡಿರುವಂಥದ್ದಿದೆ, ಪ್ರೀತಿಯ ವಿಷಯದಲ್ಲಿ ನಿಮಗೆ ಮೋಸ ಆಗಿರುವಂಥದ್ದಿದೆ, ಎಷ್ಟೋ ವಿಷಯದಲ್ಲಿ ಮದುವೆ ಆಗ್ತೀನಿ ಅಂತ ನಿಮಗೆ ಹೇಳಿ ವ್ಯಾಮರ್ಸಿರೋದಿದೆ, ಎಷ್ಟೊಂದು ವಿಷಯದಲ್ಲಿ ನೀನಿದ್ರೆ ಸಾಕು ಆದರೆ ಮದುವೆ ಬೇಡ ಅನ್ನೋವಂಥದ್ದು ಇದೆ. ಈ ಥರ ಎಲ್ಲ ನೀವು ಫೇಸ್ ಮಾಡಿರೋದ್ರಿಂದ ಇದೆಲ್ಲ ಸುಳ್ಳು, ಇದೆಲ್ಲ ಸುಮ್ಮನೆ ಮಾತಿಗಷ್ಟೇ, ನಾನು ಒಬ್ಬಳೇ ಅಥವಾ ಒಬ್ಬನೇ ಇದ್ದೂ ಈ ಪ್ರೀತಿನ ನಿಭಾಯಿಸ್ಬೋದು, ನನಗೆ ನಿಮ್ಮ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಬಿಹೇವ್ ಮಾಡ್ಬೋದು, ಮಾತಾಡಬಹುದು. ಆದರೆ ಮೇಲ್ನೋಟಕ್ಕೆ ನೀವು ಹಂಗೆ ತೋರಿಸ್ಕೊತೀರ, ನನಗೆ ಯಾರ ಅವಶ್ಯಕತೆ ಇಲ್ಲ, ನಾನು ಒಬ್ಬಳೇ ಅಥವಾ ಒಬ್ಬನೇ ಆರಾಮಾಗಿರಬಹುದು, ಈ ಜೀವನ ಈ ಥರ ಆ ಥರ ಮೋಸ ಆ ಥರ ಅಂತ. ಬಟ್ ಇನ್ಸೈಡ್ ನೀವು ಅಲೋನ್ ಆಗಿದ್ದೀರಾ, ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ಇನ್ಸೈಡ್ ನಿಮ್ಮ ಮನಸ್ಸು ತುಂಬ ನೊಂದಿದೆ, ಅಳ್ತಾ ಇದೆ. ನಿಮಗೆ ಪಾರ್ಟ್ನರ್ ಅವಶ್ಯಕತೆ ಇದೆ, ನಿಮಗೆ ಸಂಗಾತಿ ಅವಶ್ಯಕತೆ ಇದೆ. ಬದಲಿಗೆ ಆ ಸಂಗಾತಿನ ಹುಡುಕೋದ್ರಲ್ಲಿ ನೀವು ಯಾವುದೋ ಒಂದು ಡಿಸಿಷನ್ನಿಂದ ಇವರೇ ಆಗಬೇಕು, ಇವರೇ ಹೀಗೆ ಇರಬೇಕು, ಇವರಿಂದನೇ ಹಿಂಗಾಗಬೇಕು ಅಂತ ಒಬ್ಬರ ಮೇಲೆ ತುಂಬ ಪ್ರೆಷರೈಸ್ ಮಾಡೋದು ತಪ್ಪು ಅನಿಸ್ತಾ ಇದೆ. ಯಾಕಂದರೆ ಈ ವ್ಯಕ್ತಿ ಮುಂಚೆ ಥರ ಇಲ್ಲ. ಈಗ ಇವ್ರು ಯೋಚನೆ ಮಾಡೋ ರೀತಿಯೇ ಬೇರೆ, ನೀವು ಯೋಚನೆ ಮಾಡೋ ರೀತಿಯೇ ಬೇರೆ. ಹಾಗಾಗಿ ನೀವು ನಿಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದನ್ನು ಬೇಗ ನಿರ್ಧಾರ ತಗೊಂಡ್ರೆ ಚೆನ್ನಾಗಿರುತ್ತೆ. ಹೌದು, ಕೆಲವೊಂದು ಕೇಸಲ್ಲಿ ಮದುವೆ ಆಗಿದೆ, ಆವಾಗ ನನಗೆ ಮೋಸ ಆಯಿತು, ಮತ್ತೆ ನಾನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ, ಈಗೂ ಹಂಗೆ ಆಗ್ತಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ನೋ, ಯು ಆರ್ ವೀಕ್ ಮೈಂಡೆಡ್. ನಿಮ್ಮ ಆಯ್ಕೆ ಆ ಥರ ಇದೆ. ಅಥವಾ ನೀವು ನಿಮ್ಮನ್ನು ನನಗೆ ಈ ಥರ ಇದ್ದರೆ ಸಾಕು, ಮದುವೆ ಏನು ಬೇಡ, ನನಗೊಬ್ಬರು ಫೋನ್ ಕಾಲಲ್ಲಿ ಮಾತಾಡಿದ್ರೆ ಸಾಕು, ನನ್ನ ಕ್ಷೇಮ ಸಮಾಚಾರ ವಿಚಾರಿಸ್ಕೊಂಡ್ರೆ ಸಾಕು, ಹೇಗಿದೆಯಾ ಅಂತ ಕೇಳಿದ್ರೆ ಸಾಕು, ನನಗೊಂದು ಎಮೋಷನಲ್ ಸಪೋರ್ಟ್ ಇದ್ದರೆ ಸಾಕು ಅಂತ ಬಯಸಿದವರು ನೀವೇ. ಈಗ ವ್ಯಕ್ತಿ ಹತ್ರ ಸಮಯ ಇಲ್ಲ, ಟೈಮ್ ಇಲ್ಲ, ಅವರದೇ ಆದ ಸಾಂಸಾರಿಕ ಜೀವನ, ಅವ್ರದ್ದೇ ಆದ ವೈಯಕ್ತಿಕ ಜೀವನ, ಅವ್ರದ್ದೇ ಆದ ಕೆಲಸ ಕಾರ್ಯಗಳು ಮಧ್ಯೆ ಅವ್ರು ನಿಮಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಈಗ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ಮುಂಚೆ ಇದ್ದಂಗೆ ಇಲ್ಲ, ಬದಲಾಗಿದ್ದಾರೆ, ನನ್ನ ಜೊತೆಗೆ ಟೈಮ್ ಪಾಸ್ ಮಾಡಿಬಿಟ್ರು, ನನ್ನ ಬಳಸ್ಕೊಂಡ್ಬಿಟ್ರು, ಈ ಥರ ನಿಮ್ಗೆ ಅನ್ನಿಸ್ತಾ ಇದೆ. ಇದನ್ನು ಶುರು ಮಾಡಿದ್ಯಾರು? ಇದನ್ನು ಅಂದ್ಕೊಂಡವ್ರು ಯಾರು? ನೀವೇ ಆಗಿದ್ದರೆ ದಯವಿಟ್ಟು ಇದನ್ನು ಸರಿ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಗೈಡೆನ್ಸ್. ಇಲ್ಲಿ ಕಮಲದ ಹೂವು ಅಥವಾ ಕಮಲ ರಿಲೇಟೆಡ್ ಲೋಟಸ್ ನನಗಿಲ್ಲಿ ಚಾನಲ್ ಆಗ್ತಿರೋವಂಥದ್ದು ಮೇ ಬಿ ನಿಮ್ಮ ಮನೆಯಲ್ಲಿ ಇಟ್ಟಿರಬಹುದು, ಅಥವಾ ದೇವ್ರಿಗೆ ತಂದಿರಬಹುದು, ಅಥವಾ ದೇವಸ್ಥಾನಕ್ಕೆ ಹೋದಾಗ ನೀವಲ್ಲಿ ನೋಡಿರಬಹುದು ಲೋಟಸ್ ಫ್ಲವರ್ಸ್. ಅಥವಾ ಅವರೇನಾದರೂ ನಿಮಗೆ ಅಂದರೆ ನಿನಗೆ ಕಮಲದ ಹೂವು ಮಾಡಿಸ್ಕೊಡ್ತೀನಿ, ಅಂದರೆ ಕಿವಿಗೆ ಓಲೆ ಮಾಡಿಸ್ಕೊಡ್ತೀನಿ, ಆ ಥರ ಏನಾದರೂ ಹೇಳಿರಬಹುದು. ಸಮಥಿಂಗ್ ರಿಲೇಟೆಡ್ ಟು ಲೋಟಸ್ ಇಲ್ಲಿ ನನಗೆ ಚಾನಲ್ ಆಗ್ತಾ ಇದೆ. ಅಥವಾ ಪಿಂಕ್ ಸ್ಯಾರಿ, ಪಿಂಕ್ ಸಮಥಿಂಗ್ ಈಸ್ ಚಾನಲಿಂಗ್. ಪಿಂಕ್ ವಿಷಯವಾಗಿ ನೀವೇನೋ ಮಾತಾಡುವಂಥದ್ದು, ಪಿಂಕ್ ಡ್ರೆಸ್, ಸಾರಿ, ಸಮಥಿಂಗ್. ಸೊ ಈ ವ್ಯಕ್ತಿ ಮೇ ಬಿ ಡ್ರಿಂಕ್ಸ್ ಅಥವಾ ಸ್ಮೋಕ್ ಮಾಡ್ತಿರ್ಬೋದು, ನೀವು ಅವರಿಗೆ ಅಡ್ವೈಸ್ ಮಾಡಿರಬಹುದು ಇದನ್ನೆಲ್ಲ ಬಿಟ್ಟುಬಿಡಬೇಕು ಬಿಡು ಅಂತ. ಬಟ್ ಆ ವ್ಯಕ್ತಿ ಅದ್ರ ಬಗ್ಗೆ ಏನೂ ಅಷ್ಟು ಸೀರಿಯಸ್ ಆಗಿ ಇಲ್ಲ. ಅವ್ರು ಯಾವಾಗಲೂ ಹೇಳೋವಂಥದ್ದು ಬದುಕು ಎಷ್ಟು ದಿನ, ನಮ್ಮ ಬದುಕು ಇರೋಷ್ಟು ದಿನ ಚೆನ್ನಾಗಿರಬೇಕು, ಆ ಥರ ವ್ಯಕ್ತಿ ತುಂಬ ಫಾಸ್ಟಾಗಿ ಯೋಚನೆ ಮಾಡುವಂಥ ವ್ಯಕ್ತಿ. ನೀವು ಇದನ್ನು ಒಂದು ರೀತಿ ಒಂದು ಫ್ಯಾಮಿಲಿ ಪರ್ಸ್ನಲ್ ಆಗಿ ತೊಗೊಂಡಿದ್ದೀರಾ. ಅವರು ನಿಮ್ಮನ್ನು ಆ್ಯಸ್ ಅ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ನಿಮಗನ್ಸುತ್ತೆ ನನಗೆ ಅವ್ರು ಪ್ರಿಯಾರಿಟಿ ಕೊಡಲ್ಲ ಅಂತ. ಅವ್ರು ಅಂತಾರೆ ನೀನೇ ನನ್ನ ಪ್ರಿಯಾರಿಟಿ ಅಂತ. ನೀವಂತೀರಾ ನೀವು ನನ್ನ ಬಗ್ಗೆ ನೆಗ್ಲೆಕ್ಟ್ ಮಾಡ್ತೀರಾ ಅಂತ. ಆ ವ್ಯಕ್ತಿ ಅಂತಾರೆ ನಾನು ನಿನ್ನ ನೆಗ್ಲೆಕ್ಟ್ ಮಾಡಿದ ದಿನನೇ ಇಲ್ಲ ಅಂತ. ಮೇ ಬಿ ಇಲ್ಲಿ ಬೈಕ್ ಅಥವಾ ಕಾರ್ ನೀವು ಅವ್ರಿಗೆ ಕೊಡಿಸಿರಬಹುದು, ಅದರ EMI ನೀವು ಕಟ್ತಿರಬಹುದು, ಅಥವಾ ಅವ್ರ ಮನೆ ಕಟ್ಟೋದಕ್ಕೆ ನೀವು ಸಾಲ ತೆಗೆದುಕೊಟ್ಟಿರಬಹುದು, ಅಥವಾ ಗೋಲ್ಡ್ ಪ್ಲೆಡ್ಜ್ ಮಾಡಿ ಕೊಟ್ಟಿರಬಹುದು. ಇದ್ರ ಬಗ್ಗೆ ನೀವು ಅವಾಗವಾಗ ಮಾತಿಗೆ ಇಳಿದಾಗ, ಈ ಯೋಚನೆ ಮಾಡಿದಾಗ ನಿಮಗನ್ಸುತ್ತೆ ನಾನು ಎಂಥ ದಡ್ಡಿ, ನಾನು ಯಾಕೆ ಈ ಥರ ಮಾಡಿದೆ, ಈಗ ನನ್ನ ಜೀವನಕ್ಕೆ ಯಾರು, ಈ ವ್ಯಕ್ತಿನೂ ಸರಿಯಾಗಿ ಮಾತಾಡ್ತಿಲ್ಲ, ಆ ಕಡೆಯಿಂದ ಕಮ್ಯುನಿಕೇಷನ್ ಸರಿಯಾಗಿಲ್ಲ, ಕಾನ್ಫಿಡೆನ್ಸ್ ಇಲ್ಲ, ನಾನು ತಪ್ಪು ಮಾಡೋದನ್ನ ಅನ್ನೋದು ನಿಮಗೆ ತುಂಬ ಕಾಡ್ತಾ ಇದೆ. ಹೌದು, ಇದು ಸರಿಯಾದ ಸಮಯ, ಬೇಗ ಇದನ್ನು ಸರಿ ಮಾಡ್ಕೊಳ್ಳೋದು ಉತ್ತಮ. ಅಥವಾ ನೀವು ನಂಬ್ತಾ ಇರೋ ವ್ಯಕ್ತಿ ಇದೇ ರೀತಿನ ಯೋಚನೆ ಮಾಡಿ ನೋಡಿ. ಅವರ ಒಂದು ಎನರ್ಜಿ ಚೆಕ್ ಅಂತ ನೋಡುವಾಗ ಅವರು ತುಂಬ ಫಾಸ್ಟಾಗಿ ಯೋಚನೆ ಮಾಡ್ತಿದ್ದಾರೆ, ತುಂಬ ಏನಂತಾರೆ, ತುಂಬ ಪ್ರಾಕ್ಟಿಕಲ್ ಆಗಿದ್ದಾರೆ ಅವರು ಅವ್ರ ಜೀವನದಲ್ಲಿ. ನೀವು ಇದನ್ನು ಎಮೋಷನಲಿ
ಮೆಂಟಲಿ, ಫಿನಾನ್ಷಿಯಲಿ ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಕನ್ಫ್ಯೂಸ್ ಮಾಡ್ಕೊತಾ ಇದ್ರೆ ದಯವಿಟ್ಟು ನಿಮ್ಮ ಜೀವನದಲ್ಲಿ ಕ್ಲಾರಿಟಿನ ತೊಗೊಂಬಂದರೆ ಈ ವ್ಯಕ್ತಿ ನನಗೆ ಬೇಕಾ ಬೇಡವಾ, ಈ ಪ್ರೀತಿ ಸರಿನಾ, ಇದು ಎಲ್ಲನೂ ನೀವು ಕಂಡ್ಕೋಬಹುದು. ಅಥವಾ ಒಂದು ಪೇಯ್ಡ್ ಪರ್ಸ್ನಲ್ ರೀಡಿಂಗ್ ತಗೊಳ್ಳಿ. ಅಥವಾ 7th ಜೂನ್ ನಾವು ಕ್ರಿಸ್ಟಲ್ ಹೀಲಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. 1 ಡೇ ಕ್ಲಾಸ್ ಇರುತ್ತೆ. ಕ್ಲಾಸಲ್ಲಿ ಇಟ್ಸ್ ಅ ಹೀಲಿಂಗ್ ಸೆಷನ್. ಫ್ರೀ ತಾಲಿಸ್ಮಾನ್ ನಾನು ನಿಮಗೆ ಗಿಫ್ಟಾಗಿ ಕೊಡ್ತೀನಿ. ಅಲ್ಲಿ ನಿಮ್ಮ ಪ್ರೀತಿ ವಿಷಯದ ಬಗ್ಗೆನೂ ಹೀಲಿಂಗ್ಸ್ನ ತೊಗೋಬಹುದು. ಮತ್ತು ಒಂದು ಪೆಂಡುಲಮ್ ಫ್ರೀ ಇರುತ್ತೆ, ಪೆಂಡುಲಮ್ ರೀಡಿಂಗ್ ಫ್ರೀ ಇರುತ್ತೆ, ಹೀಲಿಂಗ್ ಇರುತ್ತೆ, ಊಟ, ಕಾಫಿ, ತಿಂಡಿ ಎಲ್ಲ ಇರುತ್ತೆ. ಬೇಕಾದರೆ ಒಂದಿನ ಕ್ಲಾಸ್ನ ಅಟೆಂಡ್ ಮಾಡಿ ಒಂದು ಚೇಂಜ್ ಅಥವಾ ಒಂದು ಹೀಲಿಂಗ್ ಅವಶ್ಯಕತೆ ಇದೆ ನಿಮಗೆ. ಇದು ನನ್ನ ವಾಟ್ಸಪ್ ನಂಬರ್. ಬೇಕಾದವರು ಫೀಸ್ ಪೇ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.